ನಮಸ್ಕಾರ ಸ್ನೇಹಿತರೆ. ಮೊದಲನೇ ವಿಡಿಯೋದಲ್ಲಿ ನಾವು ಕೊರೆಂಗಾವ್ ಯುದ್ಧ 1818 ಜನವರಿ 1ನೇ ತಾರೀಕು ನಡೆದಂತಹ ಈ ಯುದ್ಧದಲ್ಲಿ ಯುದ್ಧ ಹೇಗೆ ಪ್ರಾರಂಭ ಆಯಿತು, ಯಾತಕ್ಕಾಗಿ ಪ್ರಾರಂಭವಾಯಿತು, ಯಾರ ವಿರುದ್ಧ ನಡೆಯಿತು ಎಂಬ ವಿಚಾರಗಳನ್ನು ತಿಳ್ಕೊಂಡ್ವಿ. ಆದರೆ ಈ ಕೊರೆಂಗಾವ್ ಯುದ್ಧದ ಪರಿಣಾಮಗಳನ್ನು ನಾವು ತಿಳಿದಿರಲಿಲ್ಲ. ಹಾಗಾಗಿ ಎರಡನೇ ವಿಡಿಯೋದಲ್ಲಿ ಆ ಯುದ್ಧದ ಪರಿಣಾಮವನ್ನು ನಾವು ಅರಿಯೋಣ. 1818ರಲ್ಲಿ ಜನವರಿ 1ನೇ ತಾರೀಕು ನಡೆದಂತಹ ಈ ಯುದ್ಧ ಮಹರ್ ಸೈನಿಕರು 500 ಜನ ಪರಿಣತಿಯನ್ನು ಪಡ್ಕೊಂಡಿರ್ತಾರೆ. ಎಲ್ಲ ಥರದ ಶಸ್ತ್ರಾಸ್ತ್ರಗಳ ಪರಿಣತಿಯನ್ನು ಪಡ್ಕೊಂಡಿರ್ತಾರೆ. ಆ 500 ಜನರ ಸೈನಿಕರ ನಾಯಕತ್ವವನ್ನು ವಹಿಸಿದ್ದು ಸಿದ್ಧನಾಕ ಈ ಸೈನಿಕರಲ್ಲಿ ಎಲ್ಲ ರೀತಿಯಾದಂತಹ ಕುಶಲತೆಗಳನ್ನು, ಯುದ್ಧದ ಪರಿಣಾಮಗಳ ಬಗ್ಗೆ ಮೊದಲೇ ತಿಳಿಸಿರ್ತಾನೆ. ಆದರೆ ಸೈನಿಕರು ಎರಡು ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಒಂದು ಪಂಗಡ ಬ್ರಿಟಿಷರ ವಿರುದ್ಧ ನಾವ್ಯಾಕೆ ಹೋರಾಟ ಮಾಡಬೇಕು, ಇನ್ನೊಂದು ಪಂಗಡ ಬಾಜಿರಾಯನ ವಿರುದ್ಧ ನಾವು ಹೋರಾಡಲೇಬೇಕು. ಯಾತಕ್ಕಾಗಿ ಅಂತ ಹೇಳಿದ್ರೆ ನಮ್ಮ ಮಹರ್ ಜನಾಂಗಕ್ಕೆ ಬಹಳ ಕೆಟ್ಟ ರೀತಿಯಲ್ಲಿ ಕಿರುಕುಳಗಳನ್ನು ನೀಡ್ತಾ ಇದ್ದಾನೆ. ಒಂದು ರಸ್ತೆಗಳಲ್ಲಿ ಓಡಾಡೋಂಗಿಲ್ಲ, ಹಾದಿ ಬೀದಿಗಳಲ್ಲಿ ತಿರುಗಾಡೋಂಗಿಲ್ಲ, ನಮಗೆ ಉನ್ನತವಾದಂಥ ಸ್ಥಾನಮಾನಗಳು ಇಲ್ಲ, ಕೆಲಸಗಳು ಮಾಡೋಕ್ಕಾಗಲ್ಲ. ಮಧ್ಯಾಹ್ನ 12 ಗಂಟೆಯಲ್ಲಿ ಮಾತ್ರ ನಾವು ಓಡಾಡಬೇಕಾಗಿತ್ತು. ನಾವು ಎಂಜಲನ್ನು ಎಲ್ಲಿ ಕೂಡ ಉಗಿಬೇಕಾಗಿರಲಿಲ್ಲ. ಹಾಗಾಗಿ ಗರಿಯನ್ನು ಹಿಂದುಗಡೆ ತಗಲಾಕೊಂಡು ಓಡಾಡಬೇಕಾಗ್ತಾ ಇತ್ತು. ಈ ರೀತಿಯ ಅನೇಕ ರೀತಿಯ ಕಿರುಕುಳಗಳನ್ನು ಎರಡನೇ ಪೇಶ್ವೆ ಬಾಜಿರಾಯನು ನೀಡ್ತಾ ಇದ್ದ. ಆ ಕಾರಣಕ್ಕಾಗಿ ಅವನ ಕಿರುಕುಳವನ್ನು ತಡ್ಕೊಳ್ಳೋಕ್ಕಾಗದರೆ 500 ಜನ ಸೈನಿಕರು ಸನ್ನದ್ಧರಾಗ್ತಾರೆ ಯುದ್ಧವನ್ನು ಮಾಡೋದಕ್ಕೆ. ಆದರೆ ಇದನ್ನು ಅರ್ಥಂತಹ ಬ್ರಿಟಿಷರು ಈ 500 ಜನ ಮಹರ್ ಸೈನಿಕರು ಮೊದಲೇ ಹೇಳಿದಾಗೆ ಅವರ ಆಳುಗಳು ಬಹಳ 7 ಅಡಿ ರೀತಿಯಾದಂತಹ ಆಳುಗಳಾಗಿದ್ದರು. ಎದೆ ಅಳತೆ ಸುತ್ತಳತೆ ಬಹಳ ಅಗಲವಾಗಿರ್ತಾ ಇತ್ತು, ಬಹಳ ಗಟ್ಟಿಮುಟ್ಟುಗರಾಗಿದ್ದರು. ಇವರನ್ನು ಬಳಕೆ ಮಾಡಿಕೊಂಡು ನಾವು ಈ ಬಾಜಿರಾಯನ ಕಿರುಕುಳವನ್ನು ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಂತೇಳಿ ಬ್ರಿಟಿಷರು ಕೂಡ ಕತ್ತಿಯನ್ನು ಮಸೀತಿದ್ದರು. ಆ ಕಾರಣಕ್ಕಾಗಿ 500 ಜನ ಸೈನಿಕರನ್ನು ಬಳಕೆ ಮಾಡಿಕೊಂಡು ಅವರನ್ನು ಸೋಲಿಸೋಣ ಅಂಥೇಳಿ ಯೋಜನೆಯನ್ನು ಮಾಡಿಕೊಳ್ತಾರೆ. ಸರಿ, ಎರಡು ರೀತಿಯಲ್ಲಿ ಅವರು ಎರಡು ರೀತಿಯ ಪಂಗಡಗಳಾಗಿ ಮಾರ್ಪಾಟಾದಂಥದ್ದನ್ನು ಒಂದುಗೂಡಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ, ಸಿದ್ಧನಾಕ ಎರಡನೇ ಪೇಶ್ವೆ ಬಾಜಿರಾಯನ ಮುಖ್ಯ ಸೇನಾಧಿಪತಿಯನ್ನು ಭೇಟಿಯಾಗ್ತಾನೆ. ಅವನ ಹೆಸರು ಬಾಪು ಗೋಖಲೆ. ಈ ಬಾಪು ಗೋಖಲೆ ಸಿದ್ಧನಾಕನ ಯೋಜನೆಗಳನ್ನು ಕೇಳಿ ಅರಮನೆಗೆ ಸಿದ್ಧನಾಕನನ್ನು ಕರ್ಕೊಂಡು ಹೋಗ್ತಾನೆ. ಮಹಾರಾಜರ ವರಾಂಡದಲ್ಲಿ ಹೋಗಿ ಮಹಾರಾಜರ ಜೊತೆಯಲ್ಲಿ ಮಾತಾಡ್ತಾರೆ. ಮಹಾರಾಜರು ಹೇಳ್ತಾರೆ, ಎಷ್ಟು ಜನ ಸೈನಿಕರಿದ್ದಾರೆ ಅಂತ ಕೇಳ್ತಾನೆ. ನಮ್ಮಲ್ಲಿ 500 ಜನ ಸೈನಿಕರಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ವಿಚಾರ ಗೊತ್ತೇ ನಿಮಗೆ ಅಂತ ಹೇಳ್ತಾರೆ ಮಹಾರಾಜರು, ಅಂದರೆ ಬಾಜಿರಾಯ. ನಮ್ಮಲ್ಲಿ 30,000 ಸೈನಿಕರಿದ್ದಾರೆ, 25,000 ಕುದುರೆ ಸವಾರರಿದ್ದಾರೆ, 3,000 ಅರಬಿಕ್ ಬಾಡಿಗೆ ಸೈನಿಕರಿದ್ದಾರೆ, 2,000 ಕಾಲಾಳುಗಳು ಸೈನಿಕರಿದ್ದಾರೆ ಅಂಥೇಳಿ ಬಹಳ ತಮಾಷೆಯಾಗಿ ನಗಾಡ್ತಾನೆ. ಆದರೆ ನೀನು ಈ ಮಹರ್ ಪರವಾಗಿ ವಕಾಲತ್ತು ಮಾಡಿದೆಯಲ್ಲ, ನೀನು ಯಾವ ಜಾತಿಯವನು ಅಂತ ಹೇಳಿದಾಗ ನಾನು ಕೂಡ ಒಬ್ಬ ಮಹರ್ ಜನಾಂಗದವನು ಅಂತ ಹೇಳಿದಾಗ ಅವನಿಗೆ ವಿಪರೀತ ಕೋಪ ನೆತ್ತಿಗೆ ಇರುತ್ತೆ. ಯಾಕಂದರೆ ಈ ಮಹರ್ ಜನಾಂಗದ ಈ ವ್ಯಕ್ತಿಯನ್ನು ಅರಮನೆ ಒಳಗಡೆ ಸೇರಿಸಿದ್ದಾದರೂ ಯಾರು ಅಂಥೇಳಿ ಆ ಸೇನಾಧಿಪತಿಯಾದ ಬಾಪು ಗೋಖಲೆಯನ್ನು ಹಿಗ್ಗಮುಗ್ಗ ಥಳಿಸಿ ಬೈಗುಳುಗಳನ್ನು ಬೈದು ಅವನನ್ನು ಹಿಡೀರಿ ಸೈನಿಕರೇ ಅಂತೇಳಿ ಅವನನ್ನು ಸಾಯಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಮುಂಜಾಗ್ರತವಾಗಿ ನಮ್ಮ ಸಿದ್ಧನಾಕ ಪಿಸ್ತೂಲವನ್ನು ತೆಗೆದುಕೊಂಡು ಹೋಗಿರ್ತಾನೆ. ಆ ಪಿಸ್ತೂಲದಿಂದ ಆ ಸೈನಿಕರನ್ನು ಹೊಡೆದು ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾನೆ. 500 ಜನ ಸೈನಿಕರು ಇದ್ದಂಥ ಸ್ಥಳಕ್ಕೆ ಬಂದು ಅಲ್ಲಿ ಅರಮನೆಯಲ್ಲಿ ನಡೆದಂಥ ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ತಿಳಿಯಪಡಿಸಿ ನಾವು ಯುದ್ಧ ಮಾಡೋದೇ ಸರಿ ಅಂತೇಳಿ ಬೆಳಗಿನ ಜಾವ 10 ಗಂಟೆಗೆ ಸರಿಯಾಗಿ ಯುದ್ಧ ಶುರು ಆಗುತ್ತೆ. ಅಲ್ಲಿ ಭೀಮಾ ನದಿಯ ಮೇಲ್ದಂಡೆಯಲ್ಲಿ ಆ ಮುಂಭಾಗದಲ್ಲಿ 30,000 ಸೈನಿಕರು ಇರ್ತಾರೆ. ಇವರು ಕೇವಲ 500 ಜನ ಸೈನಿಕರು ಇರ್ತಾರೆ. ಆದರೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಕೆಲವೊಂದು ಸ್ವಲ್ಪ ಮಟ್ಟಿಗೆ ಇವರ ಕೈಯಲ್ಲಿ ಇರುತ್ತೆ, ಪಿರಂಗಿಗಳಿರುತ್ತೆ, ಮದ್ದುಗುಂಡುಗಳಿರುತ್ತೆ. ಆ ಕಾರಣಕ್ಕಾಗಿ ಯುದ್ಧ ಶುರು ಆಗುತ್ತೆ. ಯುದ್ಧ ಶುರು ಆದ ನಂತರ ಅನೇಕ ಇದರಲ್ಲಿ ಈ ಪಿಶುಲ್ಮ ಎಂಬ ಪರಿಣಿತಿ ಪಡೆದಂತಹ ಮಹರ್ ಜಾತಿಗೆ ಸೇರಿದಂತಹ ಯುದ್ಧ ಪರಿಣಿತಿಯನ್ನು ಪಡೆದಂತಹ ತಂತ್ರಜ್ಞಾನವನ್ನು ತಿಳ್ಕೊಂಡಿದ್ದಂತಹ ವ್ಯಕ್ತಿ ಅನೇಕ ಪಿರಂಗಿಗಳನ್ನು ಮದ್ದುಗುಂಡುಗಳನ್ನು ಅವರ ಮೇಲೆ ಹಾರಿಸ್ತಾನೆ. ಆ
ಎರಡನೇ ಪೇಶ್ವೆ ಬಾಜಿರಾಯನ ಅನೇಕ ಸೈನಿಕರು ಹತರಾಗ್ತಾರೆ. ಇನ್ನೇನು ಆ ಮಹರ್ ಸೈನಿಕರು ಸೋಲಲ್ಪಡ್ತಾರೆ ಎಂಬ ವಿಚಾರವನ್ನು ತಿಳಿದಂತಹ ಬಾಜಿರಾಯನು ಆ ಬಾಜಿರಾಯನ ಸೈನ್ಯಾಧಿಪತಿಯಾದ ಬಾಪು ಗೋಖಲೆಯು ಕೂಡ ಆ ಪಿರಂಗಿನ ಹಾರಿಸ್ತಾ ಇದ್ದಂಥ ವ್ಯಕ್ತಿಯನ್ನು, ಪಿಶುಲ್ಮಾ ಎಂಬ ವ್ಯಕ್ತಿಯನ್ನು ಕತ್ತನ್ನು ತೆಗೆದು ಕತ್ತರಿಸಿ ಎಲ್ಲರಿಗೂ ತೋರಿಸ್ತಾನೆ. ಇನ್ನೇನು ಗೆದ್ದರೂ ಬಾಜಿರಾಯನ ಸೈನಿಕರು ಅಥವಾ ಬಾಜಿರಾಯನು ಅಂತೇಳಿ ಅಂದ್ಕೊಳ್ಬೇಕಾದ್ರೆ, ಆದರೆ ಯುದ್ಧದ ಉರುಪು ಅಲ್ಲಿ ಮತ್ತೆ ಮುಂಚೂಣಿಗೆ ಬರ್ತದೆ. ಸಿದ್ಧನಾಕ ಮತ್ತು 500 ಜನ ಮಹರ್ ಸೈನಿಕರು ಯಾವುದೇ ಕಾರಣಕ್ಕೂ ನಾವು ಯುದ್ಧವನ್ನು ನಿಲ್ಲಿಸೋದು ಬೇಡ, ನಿಲ್ಲಿಸಿದ್ರೆ ಕೂಡ ನಮಗೆ ತೊಂದರೆಗಳಾಗೇ ಆಗುತ್ತೆ, ಈ ಕಡೆ ಬ್ರಿಟಿಷರ ಕಡೆಯಿಂದ ಆ ಕಡೆ ಬಾಜಿರಾಯನ ಕಡೆಯಿಂದ ಅಂತೇಳಿ ಯುದ್ಧದ ಪರಿಣಾಮವನ್ನು ತಿಳ್ಕೊಳ್ತಾರೆ. ಆದರೆ ಬ್ರಿಟಿಷ್ ಅಧಿಕಾರಿ ಸ್ಟಂಡನ್ ನಾವೆಲ್ಲ ಸರೆಂಡರ್ ಆಗಿಬಿಡೋಣ, ನಮ್ಮಲ್ಲಿ ಮದ್ದು ಗುಂಡುಗಳು ಪಿರಂಗಿಗಳೆಲ್ಲ ಖಾಲಿಯಾಗಿದೆ ಅಂತ ಹೇಳ್ತಾನೆ. ಆದರೆ ಯಾವುದೇ ಕಾರಣಕ್ಕೂ 500 ಜನ ಮಹರ್ ಸೈನಿಕರು ಅದಕ್ಕೆ ಒಪ್ಪೋದಿಲ್ಲ. ಮಾಡು ಇಲ್ಲವೇ ಮಡಿ ಅನ್ನುವ ಕಾರಣಕ್ಕೆ ಡೂ ಆರ್ ಡೈ ಎನ್ನುವ ವಾಕ್ಯದಂತೆ ಇಲ್ಲ ನಾವು ಗೆಲ್ಲಲೇಬೇಕು ಇಲ್ಲ ಸಾಯಲೇಬೇಕು ಅನ್ನುವ ಮಾತಿನಂತೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡ್ತಾರೆ. ಅದರಲ್ಲಿ ಮಹರ್ ಸೈನಿಕರಲ್ಲಿ 23 ಜನ ಹತರಾಗ್ತಾರೆ, 121 ಜನ ಕೈಕಾಲುಗಳನ್ನು ಕಳೆದುಕೊಳ್ತಾರೆ. ಕೊನೆಯದಾಗಿ ಯುದ್ಧದ ಮೇಲುಗೈಯನ್ನು ನಮ್ಮ ಮಹರ್ ಸೈನಿಕರು ಸಾಧನೆ ಮಾಡ್ತಾರೆ, ಕೊನೆಗೆ ಗೆಲ್ತಾರೆ. ಹಾಗಾಗಿ ಬ್ರಿಟಿಷರಿಗೂ ಇದು ಸಿಹಿ ಸುದ್ದಿ ಆಗುತ್ತೆ. ಆದರೆ ಈ 500 ಜನ ಮಹರ್ ಸೈನಿಕರು ಏನಿರ್ತಾರೆ ಅವರನ್ನು ಸ್ವಾಗತ ಮಾಡಲಿಕ್ಕಾಗಿ, ಅವರನ್ನು ಅಪ್ರಿಷಿಯೇಷನ್ ಮಾಡೋದಕ್ಕಾಗಲಿ ಯಾರೂ ಕೂಡ ಇರೋದಿಲ್ಲ. ಮತ್ತು ಬ್ರಿಟಿಷರು ಕೂಡ ಆ ಜಾಗದಲ್ಲಿ ಇರೋದಿಲ್ಲ. ಅಲ್ಲಿ ಹರಿತಿದ್ದಂತಹ ಭೀಮಾ ನದಿಯಲ್ಲಿ ಹೋಗ್ಬಿಟ್ಟು ನೀರನ್ನು ಕುಡಿತಾರೆ. ಇದಕ್ಕೆ ಮುಂಚಿತವಾಗಿ ಎರಡನೇ ಪೇಶ್ವೆ ಯುದ್ಧ ಪ್ರಾರಂಭ ಆಗಬೇಕಾದ್ರೆ ಆ ಗಣಪತಿಯನ್ನು ಪೂಜೆ ಮಾಡಿ, ಪುರೋಹಿತರು ಕೂಡ ಅಲ್ಲಿ ಬಂದು ಪೂಜೆಯನ್ನು ಮಾಡಿ, ಬಲಗಡೆ ಹೂವು ಬಂದಿದೆ ನಿಮಗೆ ಅಂತೇಳಿ ಆ ಒಂದು ಮೂಢನಂಬಿಕೆಯನ್ನು ಬಾಜಿರಾಯನಿಗೆ ತಿಳಿಯಪಡಿಸುತ್ತಾರೆ. ಯುದ್ಧವನ್ನು ನೀವೇ ಗೆಲ್ತೀರಿ ಅಂತ ಪುರೋಹಿತರು ಕೂಡ ಹೇಳಿರ್ತಾರೆ. ಆದರೆ ಇದು ಮೂಢನಂಬಿಕೆ ಎಂಬುದನ್ನು ನಾವು ಈ ಮೂಲಕ ನಾವು ತಿಳಿಯಬಹುದಾಗಿದೆ. ಮೂಢತ್ವ, ಅಂಧತ್ವ, ಗಾಢತ್ವ ಅನ್ನೋಂಥದ್ದನ್ನು ಪುರೋಹಿತರು ಯಾವ ರೀತಿ ಬಿತ್ತಿದ್ದಾರೆ ಎಂಬುದನ್ನು ಕೂಡ ನಾವು ಅರಿಯಬಹುದು. ಕೊನೆಯದಾಗಿ ಯುದ್ಧದ ಪರಿಣಾಮ ಏನಾಯ್ತಪ್ಪ ಅಂದರೆ, ಈ ಯುದ್ಧದ ವಿಜಯ ಪತಾಕೆಯನ್ನು ನಮ್ಮ 500 ಜನ ಮಹರ್ ಸೈನಿಕರು ಸಾಧನೆ ಮಾಡ್ತಾರೆ. ಈ ವಿಚಾರವು ಬ್ರಿಟಿಷ್ ಸೈನಾಧಿಕಾರಿ ಸ್ಟಂಡನ್ ಮೂಲಕ ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾಗೆ ಗೊತ್ತಾಗುತ್ತೆ. ಆ ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾ ಬಹಳ ಖುಷಿ ಪಡುತ್ತಾ, ಸಂತೋಷ ಪಡುತ್ತಾ, ಸಂಭ್ರಮ ಪಡುತ್ತಾ 500 ಜನ ಸೈನಿಕರು ಏನು ಹೋರಾಟ ಮಾಡಿ ಯುದ್ಧವನ್ನು ಸಾಧಿಸಿದ್ದಾರೆ, ವಿಜಯ ಪತಾಕೆಯನ್ನು ಗಳಿಸಿದ್ದಾರೆ ಎಂಬ ಕಾರಣಕ್ಕಾಗಿ ಯುದ್ಧ ಎಲ್ಲಿ ನಡೀತೋ ಆ ಜಾಗದಲ್ಲಿ 78 ಅಡಿಗಳ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿ 500 ಜನ ಸೈನಿಕರ ಎಲ್ಲ ಹೆಸರುಗಳನ್ನು ಬರೆಸಿ 23 ಜನರ ಸೈನಿಕರು ಹತರಾದಂಥದ್ದು ಮತ್ತು 121 ಜನ ಸೈನಿಕರ ಹೆಸರುಗಳನ್ನು, ಒಟ್ಟಾರೆ ಈಗ 500 ಜನ ಸೈನಿಕರ ಹೆಸರುಗಳನ್ನು ಆ ವಿಜಯ ಸ್ತಂಭದಲ್ಲಿ ಕೆತ್ತನೆ ಮಾಡಿ, ಇಲ್ಲಿಗೂ ಕೂಡ ಆ ಸ್ತಂಭವನ್ನು ಕೆತ್ತನೆ ಮಾಡಿ ಅದನ್ನು ವಿಜಯ ಪತಾಕೆಯ ಸಂಭ್ರಮ ಅಂತೇಳಿ ಕರೀತಾರೆ. ಹೀಗಾಗಿ ಈ ವಿಚಾರವನ್ನು ಇಂಗ್ಲೆಂಡಿಗೆ ಹೋದಂತಹ ಡಾಕ್ಟರ್ BR ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರು ಇಂಗ್ಲೆಂಡಿನ ಒಂದು ಲೈಬ್ರರಿಯಲ್ಲಿ ಕುಳಿತುಕೊಂಡು ಓದುವಂಥ ಸಂದರ್ಭದಲ್ಲಿ ಈ ವಿಚಾರ ಆ ಬುಕ್ಕಲ್ಲಿ ಓದಿದಾಗ ಅವ್ರಿಗೆ ಗೊತ್ತಾಗುತ್ತೆ, 1857 ಸಿಪಾಯಿ ದಂಗೆಗಿಂತ ಮೊದಲು ನಮ್ಮ ಮಹರ್ ಜನಾಂಗದ 500 ಜನ ಸೈನಿಕರು ಯುದ್ಧದ ಕುಶಲತೆಯಿಂದ ಜಯವನ್ನು ಸಾಧನೆ ಮಾಡಿದ್ದಾರೆ. ಮೊಟ್ಟ ಮೊದಲ ಕೊರೆಂಗಾವ್ ಯುದ್ಧವನ್ನು ನಾವೇ ಮೊದಲು ಪ್ರಾರಂಭ ಮಾಡಿದ್ದಂತೇಳಿ ವಿಚಾರವನ್ನು ತಿಳ್ಕೊಳ್ತಾರೆ. ಹಾಗಾಗಿ ಅಂಬೇಡ್ಕರ್ ಅವರು ಎಲ್ಲೇ ಇರಲಿ, ಜನವರಿ 1ನೇ ತಾರೀಕು ಕೊರೆಂಗಾವ್ ಯುದ್ಧದ ಸವಿ ನೆನಪಿಗಾಗಿ ಅವರು ಎಲ್ಲೇ ಇರಲಿ ಆ ಜಾಗಕ್ಕೆ ಬಂದು ಅವರನ್ನು ಸ್ಮರಣೆ ಮಾಡುತ್ತಾ, ಅವರನ್ನು ನೆನಪು ಮಾಡುತ್ತಾ ಅವರಿಗೆ ಒಂದು ಗೌರವಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾರೆ. ಹಾಗಾಗಿ ಸ್ನೇಹಿತರೆ, ಈ ಕೊರೆಂಗಾವ್ ಯುದ್ಧವನ್ನು ಮೊದಲು ಮಹರ್ ಜನಾಂಗದವರೇ ಶುರು ಮಾಡಿದರು. ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯಗಳು ಎಲ್ಲವೂ ಇದೆ. ಹಾಗಾಗಿ ರಾಜಕೀಯದ ವಿಚಾರಗಳನ್ನು ನಾವೆಲ್ಲರೂ ಅರ್ಥಕೊಳ್ಬೇಕಾಗಿದೆ. ಧನ್ಯವಾದಗಳು.